ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಫ್ರೆಂಡ್ಸ್, ನಾನಿವತ್ತು ಮುನ್ಗೋಡಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲ. ಟೆರಾಕೋಟಾ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಏನಾದರೂ ಐಟಮ್ಸ್ ಸಿಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಅದ್ರದ್ದು ಐಟಮ್ಸ್ ತೊಗೊಂಬಂದಿರ್ತೀನಿ. ಬಸ್ ಸಿಕ್ತು. ಬಸ್ಸು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ. ಆಮೇಲೆ ಬಸ್ ಸಿಕ್ತು ನಮಗೆ. ಅಲ್ಲಿಂದ ಫಸ್ಟ್ ಹೋಗಿದೆ ನಾವು ಮುಥೂಟ್ ಫಿನ್ಕಾರ್ಪ್ಗೆ. ಅಲ್ಲಿ ಸ್ವಲ್ಪ ಕೆಲಸ ಆಯಿತು. ಏನು ಅಂತ ಹೇಳ್ತೀನಿ ನಾನು ನಿಮಗೆ. ನಾನು ನನ್ನ ಮಗ ಇಬ್ಬರು ಕೂಡ ಬಂದಿದ್ವಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಮುಥೂಟ್ ಫಿನ್ಕಾರ್ಪ್ಗೆ ಬಂದಿದ್ದೆ. ಅಲ್ಲಿ ಕೆಳಗೆ ಸೊ ನಾನು ಅಂದ್ಕೊಂಡಿರೋ ಕೆಲಸ ಆಗಲೇ ಇಲ್ಲ. ಅಲ್ಲ ಹೋಗು, ಏನು ಮಾಡೋದಕ್ಕಾಗಲ್ಲ. ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಯಾವುದು ಕೈ ಹಿಡಿಯಲ್ಲ. ಎಲ್ಲ ನನ್ನ ಪ್ಲ್ಯಾನ್ಸ್ ಎಲ್ಲ ಅಟ್ರ್ ಫ್ಲಾಪ್ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವುದೋ ಆಪ್ಷನ್ನೇ ಇಲ್ಲ. ಏನಾದರೂ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಹೇಳಿ ತುಂಬಾ ಆಸೆ ಇದೆ. ಏನಾದರೂ ಮಾಡೋದಕ್ಕೆ ಕಾಲಿಟ್ಟರೆ ಸಿಕ್ಕಾಪಟ್ಟೆ ಅಡ್ಡಿ ಬರುತ್ತೆ ನನ್ನ ಲೈಫಲ್ಲಂತೂ. ಇವಾಗ ಆಲ್ಮೋಸ್ಟ್ ನೆಗೆಟಿವ್ ಫೇಸಸ್ ತುಂಬಾ ಮಾಡ್ತಿದ್ದೀನಿ. ಅವನ್ನ ಬೇರೆ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಬೇಗ ಮನೆಗೆ ಹೋಗಬೇಕು. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಸಮ್ಮು ಓಯ್, ನಾವು ಬಂದಿದ್ದ ಕೆಲಸ ಆಗಲಿಲ್ಲ. ಸೀದಾ ಮನೆಗೆ ಹೋಗೋಣ ಬಾಯ್. ಏನು ಇಲ್ಲಿ ಬೇಡ, ಫಸ್ಟ್ ಇದಕ್ಕೆ ಹೋಗೋಣ ಬಾ. ಏನು ಬೇಕು ಅದು ತಡಿ, ಕೊಡ್ತಾರೆ ಕೇಳ. ಅಲ್ಲಿಂದ ನಾವು ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಕೆಲವೊಂದೆರಡು ಅಂಗಡಿಗಳು ಹುಡುಕಿದ್ರೆ ಆಯಿತು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅವನಿಗೆ ಏನು ಬೇಕು ಕುರ್ಕುರೆ ಕೇಳ್ದ, ಕೊಡಿಸ್ದೆ. ತುಂಬ ಬಿಸಿಲು ಅಂದರೆ ಬಿಸಿಲು. ಮಧ್ಯಾಹ್ನ ಹೊತ್ತೇ ಬರೋ ಹಾಗಾಯಿತು ನಾವು. ಯಾಕಂದರೆ ಅವನು ನನ್ನ ಮಗ ಚಿಕ್ಕವನು ಬೇಗ ಮಲಗಲೇ ಇಲ್ಲ. ಹಾಗಾಗಿ ಬೇಗ ಬರೋದಕ್ಕಾಗಲಿಲ್ಲ. ಇಲ್ಲಾಂದ್ರೇ ಬೇಗ ಬರ್ತಿದ್ವಿ. ಬಿಸಿಲಿರೋದಕ್ಕೆ ಸ್ವಲ್ಪ ಹಚ್ಕೊಂಡೆ. ಹಾಗೆ ಸ್ವಲ್ಪ ಜ್ಯೂಸ್ ಕುಡಿದ್ರೆ ಅಂತ ಹೇಳಿ ನಾನು ನನ್ನ ಮಗ ಜ್ಯೂಸ್ ಕುಡಿತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಬಿಸಿಲು. ಹಾಗೆ ಮಳೆ ಬರುತ್ತೆ. ನೆಕ್ಸ್ಟ್ ಡೇ ಮಳೆ ಬಂದರೆ ನೆಕ್ಸ್ಟ್ ಡೇ ಬಿಸಿಲಿರುತ್ತೆ. ಹಾಗೆ ಇದನ್ನು ಮುಗಿಸ್ಕೊಂಡು ನಾವು ಶಾಪ್ ಕಡೆ ಹೋದ್ವಿ. ಶಾಪ್ಗೆ. ಅಲ್ಲಿ ಬಜಾರಿದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಕೇಳಿ ನೋಡೋಣ ಅಂತ ಹೇಳಿ ಕೇಳಿದೆ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನಾನು ಟೆರಾಕೋಟಾ ಬಿಸ್ನೆಸ್. ಮಣ್ಣಿಂದ ಆಭರಣ ಮಾಡ್ತಾರೆ ಅನ್ನೋದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಅಲ್ಲಿ ನಾನು ಕೇಳಿದೆ. ಅವರು ಇಲ್ಲ, ಇಲ್ಲಿ ಸಿಗಲ್ಲ, ನೆಕ್ಸ್ಟ್ ಶಾಪ್ ಬೇಕಿದ್ರೆ ಕೇಳಿ ಅಂತ ಹೇಳಿದರು. ಹಾಗೆ ನೆಕ್ಸ್ಟ್ ಶಾಪ್ ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾ ಇದ್ವಿ. ಅವರು ಇಲ್ಲ, ಇಲ್ಲಿ ಸಿಗಲ್ಲ, ಹುಬ್ಳಿನೇ ಸಿಗ್ಬೋದು ಅಂತ ಕೆಲವೊಬ್ರು ಹೇಳಿದರು. ಮನೆಗೆ ಹೋಗೋಣ. ಹಾಗಾಗಿ ಇನ್ನು ಜಾಸ್ತಿ ಹುಡ್ಕಾಡೋದು ಬೇಡ ಅಂತ ಹೇಳಿ ನಾನು ಡೈರೆಕ್ಟ್ ಯಾವುದಾದ್ರೂ ಗಾಡಿ ಸಿಕ್ಕರೆ ಹೋಗ್ತಾ ಇದ್ದೀವಿ. ಬಸ್ಸಿಗೆ ಹೋಗ್ಬೋದು, ಬಟ್ ಬಸ್ ಟೈಮ್ ಸರಿ ಇಲ್ವಲ್ಲ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕಡೆನೂ ಹುಡುಕ್ದೆ. ಸೊ ನನಗೆ ಬೇಕಾಗಿರೋ ಐಟಮ್ಸ್ ಸಿಗಲೇ ಇಲ್ಲ. ಟೆರಾಕೋಟಾ ಐಟಮ್ಸ್ ಅಂತೂ ಮುಂಡಗೋಡದಲ್ಲಿ ಇಲ್ವೇನೋ ಗೊತ್ತಿಲ್ಲ. ಎಲ್ಲರೂ ಇಲ್ಲ ಅಂತಲೇ ಹೇಳಿದರು. ಮೇ ಬಿ ಹುಬ್ಳಿಗೆ ಹೋದರೆ ಸಿಗ್ಬೋದು. ಹುಬ್ಳಿಗೆ ಹೋಗೋದು ನಾನಂದ್ರೆ ಸುಳ್ಳು. ಆದರೆ ನೋಡ್ಬೋದು, ಆನ್ಲೈನಲ್ಲೆಲ್ಲ ತೊಗೋಬೋದು. ಆನ್ಲೈನಲ್ಲೇ ತೊಗೋತೀನಿ. ಬಸ್ಸು ನಾವು ಕರೆಕ್ಟ್ ಟೈಮ್ ಕುತ್ಕೊಂಡು ಟೈಮ್ಗೆ ಬಸ್ ಬಂತು. ಆ ಗಾಡಿ ಹೋಗುತ್ತೆ, ಬಟ್ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತಂದು ನಾವು ಹತ್ತಿರ ಟೈಮಿಗೆ ಅದು ಬೇಗ ಕರೆಕ್ಟ್ ಆಯಿತು. ಗಾಡಿ ಅಂತ ಸಿಕ್ತು. ಹೋಗ್ತಾ ಇದ್ದೀವಿ. 5:30.
ಬಸ್ಸಿಂದ ಇಳಿದ ತಕ್ಷಣ ಫಸ್ಟ್ ನನ್ನ ಮಗನೇ ನೋಡೋಕೆ ಬಂದೆ. ಆಗಲೇ ಅವನು ಎದ್ದಿದ್ದ. ಎದ್ದು ನನ್ನ ಹುಡ್ಕಾಡಿದ್ನಂತೆ. ನಾನು ನೋಡಿದ ತಕ್ಷಣ ಓಡಿ ಬಂದ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮುಖಾಂತರ ಸಪೋರ್ಟ್ ಮಾಡಿ.